ನಮಸ್ಕಾರ ಸಿಂಧನೂರು. ನಮ್ಮೂರಲ್ಲಿ ನಂದೇ ಸ್ವಂತವಾದ ಟ್ಯಾಟೂ ಸ್ಟುಡಿಯೋ ಓಪನ್ ಮಾಡ್ತಾ ಇದ್ದೀನಿ. ನಮ್ಮ ಸ್ಟುಡಿಯೋದಲ್ಲಿ ಸ್ವಲ್ಪ ಎಲೆಕ್ಟ್ರಿಕ್ ವರ್ಕ್ ಪೆಂಡಿಂಗ್ ಇತ್ತು. ಅದಾದ ತಕ್ಷಣ ಸ್ವಲ್ಪ ಡೋರ್ ಫಿಟ್ಟಿಂಗ್ ಕೂಡ ಮಾಡಿಸ್ತಾ ಇದ್ದೆ. ಇವತ್ತು ನೋಡಬಹುದು ಇಲ್ಲಿ ಸ್ವಲ್ಪ ಈ ಶಾಪ್ಗೆ ಶಟರ್ಸ್ ಇರೋದ್ರಿಂದ ಡೋರ್ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಡೋರ್ ಎಲ್ಲ ಫಿಟ್ಟಿಂಗ್ ಮಾಡಿಸಿದೆ. ಒನ್ ಡೇ ಎಲ್ಲ ತಲೆ ತಿಂತಾದ್ರು. ನೋಡಬಹುದು ಫೈನಲ್ ಔಟ್ಪುಟ್ ನೋಡಬಹುದು. ಫೈನಲ್ ಆಗಿ ನನಗಂತೂ ಸಖತ್ ಇಷ್ಟ ಆಯ್ತು. ಇದೆಲ್ಲ ಆದ ತಕ್ಷಣ ನಾನು ಮನೆಗೆ ಬಂದೆ. ನನಗಂತೂ ತುಂಬಾನೇ ಹೊಟ್ಟೆ ಹಸಿ ಹೋಗಿತ್ತು. ಅದಾದ ನಂತರ ನಮ್ಮ ದೋಸ್ತ ಒಬ್ಬ ಥೈಲ್ಯಾಂಡ್ಗೆ ಹೋಗಿದ್ದ. ಆ ಥೈಲ್ಯಾಂಡ್ ನೋಟ್ ಅಮ್ಮನ್ಗೆ ತೋರಿಸಿದೆ. ನನಗೊಂದು ಗಿಫ್ಟ್ ಆಗಿ ಕೊಟ್ಟಿದ್ದ ನಮ್ಮ ದೋಸ್ತ. ನೋಡಿ ತುಂಬಾನೇ ಗಾಬರಿ ಆದ್ರು, ಏನಿದು ಒಂದು ಡಿಫ್ರೆಂಟ್ ಆಗಿದೆ ಅಂತ. ಆಮೇಲೆ ಒಬ್ರು ಬ್ಲಡ್ ಕೊಡಕ್ ಬಂದಿದ್ರು. ಹಾಗೆ ಇವತ್ತೊಂದು ದಿನ ಚೆನ್ನಾಗಿದೆ ಅಂತ ಹೇಳಿ ಅಮ್ಮ ಪೂಜೆ ಕೂಡ ಮಾಡಿದ್ರು ಲೈಟ್ ಆಗಿ ನಮ್ಮ ಶಾಪ್ಗೆ. ಹಾಗೆ ಶಾಪ್ ಹತ್ರ ಬಂದ್ರೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಡೀತಾ ಇತ್ತು. ನಾನು ನಮ್ಮ ಮಾಮ ಸಿದ್ದು ಮಾಮ ಬಂದಿದ್ವಿ. ನಮ್ಮ ಮಾಮ ಎಲ್ಲ ಸ್ವಲ್ಪ ಶಾಪ್ಗಾಗಿ ತುಂಬಾನೇ ಹೆಲ್ಪ್ ಮಾಡಿದ್ರು. ಹಾಗೆ ಫ್ಯಾನ್ ಫಿಟ್ಟಿಂಗ್ ಮತ್ತು ಲೈಟಿಂಗ್ ಎಲ್ಲ ಮುಗೀತು. ಅದು ಮುಗಿಸ್ಕೊಂಡು ನಾನು ಬಂದೆ. ಇನ್ನೊಂದು ಪೆಂಡಿಂಗ್ ವರ್ಕ್ ಇತ್ತು, ಅದನ್ನು ಸ್ವಲ್ಪ ಲೈಟಾಗಿ ಫಿನಿಶಿಂಗ್ ಮಾಡೋದಿತ್ತು. ಅದನ್ನು ಫಿನಿಶಿಂಗ್ ಮಾಡಿಕೊಂಡು ಇನ್ನೊಂದು ಬೇರೆ ನಮ್ಮ ಶಾಪ್ಗೆ ಸ್ವಲ್ಪ ಗ್ಲಾಸ್ ಫಿಟ್ಟಿಂಗ್ ಮಾಡಿಸ್ಬೇಕಿತ್ತು ಶೆಲ್ಫ್ ಥರ. ಅದನ್ನು ನಾನು ಪಾಲಿಶ್ ಮಾಡ್ಸೋಕ್ಕೆ ಹೋಗಿದ್ದೆ. ಅದು ಪಾಲಿಶ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಬ್ಲಡ್ ಪೇಂಟಿಂಗ್ ಆರ್ಡರ್ ಹೋಯಿತು. ಅದನ್ನು ಸ್ವಲ್ಪ ಬ್ಲಡ್ ತೆಗೆಸ್ಕೊಂಬರೋಕ್ಕೆ ಹೋಗಿದ್ದೆ. 2 ಫ್ರೆಂಡ್ ಬ್ಲಡ್ಡಲ್ಲಿ ಈ ಪೇಂಟಿಂಗ್ ಮಾಡಬೇಕಾಗಿತ್ತು ಈ ಫೋಟೋನ. ಅದು ಕಂಪ್ಲೀಟ್ ಮಾಡಿದ ತಕ್ಷಣ ನಮ್ಮ ವಿನಯ್ ಬ್ರೋದೊಂದು ಪ್ರಮೋಷನ್ ವಿಡಿಯೋ ಇತ್ತು. ಅದೊಂದು ಪ್ರಮೋಷನ್ ವಿಡಿಯೋ ಮುಗಿಸ್ಕೊಂಡು ನಾವು ಕೂಡ ಸ್ವಲ್ಪ ಅಲ್ಲಿನ ಸ್ನ್ಯಾಕ್ಸ್ ಕೂಡ ಟೇಸ್ಟ್ ಮಾಡಿ ನಾವು ಬಂದ್ವಿ ಮನೆಗೆ. ಹೇಗೆ ಅನಿಸ್ತು ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.